ಇಷ್ಟು ದಿನ ಮೀಶೋದಲ್ಲಿ ನನಗೆ ಫೇಕ್ ರಿಟರ್ನ್ಸ್ ಬರ್ತಿತ್ತು. ಬಟ್ ಈಗೀಗ ಏನಾಗ್ತಿದೆ ಅಂದರೆ ನನ್ನ ಪ್ರಾಡಕ್ಟಲ್ಲಿ ಒಂದಷ್ಟು ಐಟಮ್ಸ್ನ ಅವ್ರು ಇಟ್ಕೊಂಡು ಇನ್ನೊಂದಷ್ಟು ಐಟಮ್ಸ್ನ ರಿಟರ್ನ್ ಹಾಕ್ತಿದ್ದಾರೆ. ಯೂಶ್ವಲಿ ಈ ಸ್ಯಾರೀಸ್ ಎಲ್ಲ ಮಾರ್ತಿರ್ತಾರಲ್ಲ ಅವ್ರಿಗೆ ಈ ಪ್ರಾಬ್ಲಮ್ ಆಗಿರುತ್ತೆ. ಯಾಕಂದರೆ ಅವ್ರ ಸ್ಯಾರಿ ಇದರಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಬಿಡೋದು, ಇಲ್ಲ ಬ್ಲೌಸ್ ಇದ್ದರೆ ಅದನ್ನು ತೊಗೊಂಡು ಬರೀ ಸ್ಯಾರಿ ಮಾತ್ರ ಕಳಿಸೋದು, ಈ ಥರ ಮಾಡಿರ್ತಾರೆ. ಈ ಥರ ಆದಾಗ ಸೆಲ್ಲರ್ಸ್ ಏನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಬಂದು ನನಗೆ ಒಂದು ರಿಟರ್ನ್ ಬಂದಿತ್ತು, ಇನ್ವಿಸಿಬಲ್ ಚೈನು. ಅದರಲ್ಲಿ ನನಗೆ ಚೈನ್ ಮಾತ್ರ ಕೊಟ್ಟು ಇಯರಿಂಗ್ಸ್ನ ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ರಿಟರ್ನ್ ರೀಸನ್ ಅವ್ರು ಹಾಕಿರೋದು ರಿಸೀವ್ಡ್ ಇನ್ಕಂಪ್ಲೀಟ್ ಪ್ರಾಡಕ್ಟ್ ಅಂತ, ಆ್ಯಸ್ ಇಫ್ ನಾನೇ ಅವರಿಗೆ ಪ್ರಾಡಕ್ಟ್ನ ಕರೆಕ್ಟಾಗಿ ಕಳಿಸಿಲ್ಲ ಅಂತ. ಸೊ ನಾನು ಮಾಮೂಲಿ ಕ್ಲೈಮ್ ವಿಡಿಯೋ ಮಾಡ್ಕೊಂಡು ಜೊತೆಗೆ ಪ್ಯಾಕಿಂಗ್ ವಿಡಿಯೋ ಇದ್ದಿದ್ದನ್ನು ನಾನು ಅದ್ರ ಜೊತೆ ಅಟ್ಯಾಚ್ಮೆಂಟಲ್ಲಿ ಹಾಕಿ AWB ನಂಬರು ಮೀಶೋ ಪ್ಯಾಕೆಟ್ ID ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ, ನೀವು ಕ್ರಾಸ್ ಚೆಕ್ ಮಾಡಿ ನೋಡ್ಕೊಳ್ಳಿ ಬೇಕಾದರೆ. ನಾನು ಇದೇ AWB ನಂಬರ್ಗೆ ಇದೇ ಪ್ಯಾಕೆಟ್ IDಗೆ ಅಲ್ಲಿ ಹಾಕಿದ್ದೀನಿ. ಆ್ಯಂಡ್ ನಾನು ಕಂಪ್ಲೀಟ್ ಪ್ರಾಡಕ್ಟ್ ಹಾಕಿದ್ದೀನಿ, ವಿತ್ ಇಯರಿಂಗ್ಸ್ ಹಾಕಿದ್ದೀನಿ. ಬಟ್ ಕಸ್ಟಮರ್ ಇಯರಿಂಗ್ ಇಟ್ಕೊಂಡು ನಂಗೆ ಕೊಟ್ಟಿಲ್ಲ ಅಂತ ನಾನು ಟಿಕೆಟ್ ರೈಸ್ ಮಾಡಿದೆ. ಬಟ್ ಈ ಕ್ಲೈಮ್ ನಂಗೆ ಅಪ್ರೂವ್ ಆಗೋದಕ್ಕೆ ನಿಯರ್ಲಿ 1 ವೀಕ್ ತೊಗೊಂತು. ಬಟ್ ಅಪ್ರೂವ್ ಆಗಿದೆ. ನನಗೆ ಇಯರಿಂಗ್ಸ್ದು ಅಮೌಂಟ್ ಏನಿದೆ ಅದು ಅಮೌಂಟ್ ಕೊಟ್ಟಿದ್ದಾರೆ ಮೀಶೋಯಿಂದ, ಕ್ಲೈಮ್ ಕೂಡ ಆಗಿದೆ ಅದು. ಸೊ ನಿಮ್ಗೆ ಯಾರಿಗಾದರೂ ಐಟಮ್ಸ್ ಮಿಸ್ಸಿಂಗ್ ಆದರೆ ನೀವು ಈ ಒಂದು ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ಯೂಶ್ವಲಿ ನನ್ನ ಸ್ಟೂಡೆಂಟ್ಸ್ಗೆ ನಾನು ಹೇಳಿದ್ದೀನಿ ಪ್ಯಾಕಿಂಗ್ ವಿಡಿಯೋ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಇನ್ನೂ ಯಾರಿಗಾದರೂ ಪ್ಯಾಕಿಂಗ್ ವಿಡಿಯೋ ಯಾಕೆ ಅಂತ ಹಾಗೆ ಬಿಟ್ಟರೆ ನೀವೇ ಲಾಸಲ್ಲಿ ಹೋಗಬೇಕಾಗುತ್ತೆ. ಸೊ ಆದಷ್ಟು ಪ್ಯಾಕಿಂಗ್ ವಿಡಿಯೋಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾಕಿಂಗ್ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮ್ಮ ಲೇಬಲ್ ಮತ್ತು ನಿಮ್ಮ ಮೀಶೋ ಪ್ಯಾಕೆಟ್ ID ಕಾಣಿಸೋ ಥರ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗಾದರೂ ಗೊತ್ತಿರಬೇಕು ಆ ಪ್ಯಾಕೆಟ್ ID ಏನು ಅಂತ. ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಬರೆದ್ರೆ ಸೊ ದಟ್ ಅವ್ರು ಕ್ರಾಸ್ ಚೆಕ್ ಮಾಡಿದಾಗಾದ್ರೂ ಕರೆಕ್ಟಾಗಿ ಮ್ಯಾಚ್ ಆದರೆ ನಿಮಗೆ ಕ್ಲೈಮ್ ಆಗುತ್ತೆ.